ಸರ್ಪದೋಷ ಪರಿಹಾರಕ್ಕಾಗಿ ದೇವಾಲಯಕ್ಕೆ ಬಂದ ಭಕ್ತರು ಸಮಸ್ಯೆ ಪರಿಹಾರಾರ್ಥವಾಗಿ ಇಲ್ಲಿ ಒಂದೊಂದು ನಾಗರಕಲ್ಲನ್ನು ಪ್ರತಿಷ್ಠಾಪಿಸುತ್ತಾ ಬಂದಿದ್ದಾರೆ. ಇಲ್ಲಿ ಅಮ್ಮನವರು ಸಂಚಾರ ಮೂಲಕವಾಗಿ ಇಲ್ಲಿನ ಕೆಳಮಂಗಲ ಕ್ಷೇತ್ರವನ್ನು ಪರಿಪಾಲಿಸ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ, ಸ್ವಾಮೀಜಿಯವರಿಗೆ ಇಲ್ಲಿ ಈ ಕ್ಷೇತ್ರವನ್ನು ತೊಗೊಳ್ಬೇಕು, ಈ ಕ್ಷೇತ್ರಕ್ಕೆ ನಾನು ಬರಬೇಕು ಅನ್ನಿಸಿದಾಗ ಆ ತಾಯಿ ಎಲ್ಲಿ ನಾನು ವಾಸಸ್ಥಾನ ಇರ್ತೀನಿ ನಿಮ್ಗೆ ತೋರಿಸ್ತೀನಿ, ಆ ಗಮನ ಕೊಡ್ತೀನಿ, ನಿಮಗೆ ಆ ಛಾಯೆ ತೋರಿಸ್ತೀನಿ, ಅಲ್ಲಿ ನಾನು ನಿಂತೀನಿ ಅಂತ ನೀವು ತಿಳಿಸ್ಕೊಳ್ಳಿ ಅಂತ ಹೇಳಿದ್ರು. ಇದರ ಹಿಂಭಾಗನೇ ಮುನೇಶ್ವರ ಇದೆ. ಯಾಕಂದರೆ ಮನುಷ್ಯರೆಲ್ಲ ನಾವು ಬೇರೆ ಬೇರೆ ಅಂದ್ಕೊಂಡ್ರು ದೇವತೆಗಳೆಲ್ಲ ಒಂದೇ ಅನ್ನತಕ್ಕಂಥ ಭಾವನೆಯಿಂದ ಈ ಒಂದು ಕ್ಷೇತ್ರದಲ್ಲಿ ತಾಯಿ ಹುತ್ತದ ಮೂಲಕವಾಗಿ ನಾಗಮ್ಮನ ರೂಪವಾಗಿ ಮಹಾತ್ಮ ರೌದ್ರಕಾಳಿ ರೂಪವಾಗಿ ಈ ಹುತ್ತದ ಮೂಲಕ ಸಂಚಾರ ಮಾಡ್ತಾಳೆ. ಇತ್ತೀಚೆಗೆ ಕಾಳಹಸ್ತಿಯಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಇಡೀ ಜಗಜ್ಜಾಹಿರಾಯಿತು, ಇತಿಹಾಸ ಪ್ರಸಿದ್ಧ ಕಾಳಹಸ್ತಿಯಲ್ಲಿ ಸುಮಾರು 1500 ವರ್ಷಗಳ ವಿಮಾನ ಗೋಪುರ ಬಿದ್ದಿದ್ದು, ಅಲ್ಲಿ ಅಧರ್ಮ ಎಲ್ಲ ತಾಂಡವ ಆಡ್ತಿದ್ದ ಭಗವಂತ ನಾನು ಅಲ್ಲಿಲ್ಲ, ಹೊರಗಡೆ ಬಂದೀನಿ ಅಂದಾಗ ತಾಯಿ ಹೇಳಿದ್ಲು, ನನಗೆ ನೆಮ್ಮದಿಯಾದ ಸ್ಥಳ ಈ ಮಹಾತ್ಮ ರೌದ್ರಕಾಳಿ ಸ್ಥಳ. ಇಲ್ಲಿ ಯಾರು ಬಂದು ನನಗೆ ರಾವು ಕಾಲ ಪೂಜೆ ಮಾಡಿ, ಯಾರು ಸರ್ಪದೋಷ ಇದೆಯೋ ಅವರಿಲ್ಲಿ ನಾಗಪ್ಪನ ಪೂಜೆ ಮಾಡೋದ್ರ ಮೂಲಕ, ನಾಗ ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕ ನಾನು ಅವರಿಗೆ ಎಲ್ಲ ರೀತಿ ರಾವು ದೋಷಗಳನ್ನು ಕಳಿತೀನಿ ಅನ್ನತಕ್ಕಂಥ ಭಾವನೆಯಿಂದ ಅವಳು ವಾಗ್ದಾನ ಕೊಟ್ಟಿದ್ದಾಳೆ. ಆ ಪ್ರತೀಕವಾಗಿ ಇಲ್ಲಿ ಸ್ಥಾಪನೆ ಆಗಿರತಕ್ಕಂಥ ನಾಗಮಂಟಪದಲ್ಲಿ ನಾಗನನ್ನು ನೋಡಿ ದುರ್ಗಾ, ಲಕ್ಷ್ಮಿ, ಸರಸ್ವತಿ ಮೊದಲಾದ ಶಕ್ತಿ ಸ್ವರೂಪಿಣಿಗಳ ಕೆತ್ತನೆಗಳು ದೇವಾಲಯದ ಆಕರ್ಷಣೆಯನ್ನು ಹೆಚ್ಚಿಸುತ್ತಿವೆ.